ರಾ ಬಹದ್ದೂರ್. ಈ ಸಿನಿಮಾದ ಟ್ರೈಲರ್ನ ನೋಡಿದಾಗ ಸಿನಿಮಾದಲ್ಲಿ ಏನೋ ಯೂನಿಕ್ ಕಾನ್ಸೆಪ್ಟ್ ಇರ್ಬೋದು ಅಂತ ಅನ್ಕೊಂಡು ಸಿನಿಮಾ ನೋಡಿದೆ. ಆದರೆ ಸಿನಿಮಾ ನೋಡಿದಾಗಲೇ ಗೊತ್ತಾಗಿದ್ದು ಇದು ರಾವ್ ಬಹದ್ದೂರ್ ಅಲ್ಲ, ಲಾಗ್ ಬಹದ್ದೂರ್ ಅಂತ. ಎನಿವೆ, ಈ ಸಿನಿಮಾ ಈಗ ನೆಟ್ಫ್ಲಿಕ್ಸ್ ಅಲ್ಲಿ ನೋಡೋಕೆ ಸಿಗುತ್ತೆ. ಇನ್ನ ಇದರ ಸ್ಟೋರಿ ವಿಷಯಕ್ಕೆ ಬರೋದಾದ್ರೆ, ಸಿನಿಮಾದಲ್ಲಿ ಒಬ್ಬ ವಯಸ್ಸಾದ ವ್ಯಕ್ತಿ ಇರ್ತಾನೆ. ಆ ವ್ಯಕ್ತಿಗೆ ತುಂಬಾ ವಯಸ್ಸಾಗಿರುತ್ತೆ. ಆದ್ರಿಂದ ಬಹಳ ದಿನಗಳ ಹಿಂದೆನೆ ಸಾಯ್ತಾನೆ ಅಂತ ಡಾಕ್ಟರ್ಗಳು ಹೇಳಿರ್ತಾರೆ. ಆದ್ರೆ ಆ ವ್ಯಕ್ತಿ ಇನ್ನೂ ಕೂಡ ಬದುಕೇ ಇರ್ತಾನೆ. ಸೊ ಇದಕ್ಕೆ ಒಂದು ರೀಸನ್ ಇರುತ್ತೆ. ಈ ವ್ಯಕ್ತಿ ಯಾರ್ಯಾರೋ ಜೊತೆ ಮಾತಾಡ್ತಾ ಯಾವುದೋ ಲೋಕಕ್ಕೆ ಹೋಗಿ ಅವನದೇ ಆದಂತ ಊಹಾ ಲೋಕದಲ್ಲಿ ಬದುಕ್ತಾ ಇರ್ತಾನೆ. ಅಂದ್ರೆ ಆ ವ್ಯಕ್ತಿ ಅವನದೇ ಆದಂತ ಒಂದು ಲೂಪ್ ಹೋಲ್ ನಲ್ಲಿ ಬದುಕ್ತಾ ಇರ್ತಾನೆ. ಸೊ ಇದನ್ನೆಲ್ಲ ನೋಡಿದ ಡಾಕ್ಟರ್ಸ್ಗಳು ಇದು ಮೆಡಿಕಲ್ ಮಿರಾಕಲ್ ಅಂತ ಹೇಳ್ತಾರೆ. ಆಕ್ಚುಲ್ ಆಗಿ ಆ ಮನುಷ್ಯ ಬದುಕ್ತಾ ಇರೋದು ಅನುಮಾನ ಎಂಬ ಟಾಪಿಕ್ ಇಂದ. ಸೊ ಸಿನಿಮಾ ಆಲ್ಮೋಸ್ಟ್ ವರ್ಕ್ ಆಗದೆ ಅನುಮಾನ ಎಂಬ ಟಾಪಿಕ್ ನ ಇಟ್ಕೊಂಡು. ಸೊ ಆಕ್ಚುಲ್ ಆಗಿ ಏನಿದರ ಕಾನ್ಸೆಪ್ಟ್ ಅಂತ ನೀವು ಸಿನಿಮಾ ನೋಡೇ ತಿಳ್ಕೊಬೇಕು. ಆಕ್ಚುಲ್ ಆಗಿ ಸಿನಿಮಾದಲ್ಲಿ ನನಗೆ ಇಷ್ಟ ಆಗಿದ್ದು ಇದರಲ್ಲಿ ಇದ್ದಂತ ಕ್ಲೈಮ್ಯಾಕ್ಸ್ ಟ್ವಿಸ್ಟ್ ಇಂಪ್ರೆಸ್ ಮಾಡ್ತು. ಸೊ ಇದೊಂದು ಟಾಪಿಕ್ ನ ಬಿಟ್ರೆ ಹೋಲ್ ಆಫ್ ದ ಸಿನಿಮಾದಲ್ಲಿ ಹೈ ಇಂಟೆನ್ಸಿಟಿ ಆಗಿ ಏನು ಕೂಡ ಇರಲಿಲ್ಲ. ಇರೋದೆಲ್ಲ ಹೆವಿ ಬೋರಿಂಗ್ ಆಗಿತ್ತು. ಸಿನಿಮಾದಲ್ಲಿ ಟೆಕ್ನಿಕಲ್ ವರ್ಕ್ ಹಾಗೆ ಕ್ಯಾಮ್ರಾ ವರ್ಕ್ ಏನಿದೆಯಲ್ಲ, ಬ್ರಿಲಿಯಂಟ್ ಆಗಿದೆ. ಒನ್ ಆಫ್ ದಿ ಬೆಸ್ಟ್ ಕ್ಯಾಮ್ರಾ ವರ್ಕ್ ಗುರು ರೀಸೆಂಟ್ ಟೈಮ್ ನಲ್ಲಿ ನಾನು ನೋಡಿರೋದು. ಇನ್ನ ಸಿನಿಮಾದ ಹೀರೋ ಆದಂತ ಸತ್ಯದೇವ್ ಅವರ ಆಕ್ಟಿಂಗ್ ಮಾತ್ರ ಎಕ್ಸಲೆಂಟ್ ಆಗಿದೆ. ಅವರ ಕೆರಿಯರ್ ನ ಒನ್ ಆಫ್ ದಿ ಬೆಸ್ಟ್ ಆಕ್ಟಿಂಗ್ ಪರ್ಫಾರ್ಮೆನ್ಸ್ ಆಗ್ಬೋದು. ಈ ಸಿನಿಮಾದ್ದು ಡಾಮಿನೇಟ್ ಮಾಡಕ್ ಬಿಟ್ಟಿದ್ದಾರೆ. ಸಿನಿಮಾದಲ್ಲಿ ಅವರ ಪರ್ಫಾರ್ಮೆನ್ಸ್ ಆ ಲೆವೆಲ್ಗೆ ಇರುತ್ತೆ. ಇನ್ನ ಈ ಸಿನಿಮಾದ ಬಿಗ್ಗೆಸ್ಟ್ ನೆಗೆಟಿವ್ ಏನಂದ್ರೆ ಇದರ ಸ್ಟೋರಿ ಅಟ್ರಾಕ್ಟಿಂಗ್ ಆಗಿರಲಿಲ್ಲ, ಇಂಟ್ರೆಸ್ಟಿಂಗ್ ಆಗಿರಲಿಲ್ಲ. ಆದ್ರೆ ಆ ಕಾನ್ಸೆಪ್ಟ್ ನ ಇನ್ನೂ ಇಂಟ್ರೆಸ್ಟಿಂಗ್ ಆಗಿ ಮಾಡೋಕೆ ಬೇಕಾದಂತ ಹುಕ್ ಪಾಯಿಂಟ್ಗಳು ಸಿನಿಮಾದಲ್ಲಿ ಮಿಸ್ ಆಯ್ದವು. ಅಂದ್ರೆ ಸಿನಿಮಾದಲ್ಲಿ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಆಗ್ಲಿ, ಇಂಟ್ರೆಸ್ಟಿಂಗ್ ಪಾಯಿಂಟ್ ನ ಬರ್ಕೊಳ್ಳೋದ್ರಲ್ಲಿ ಫೇಲ್ ಆದ್ರು ಅಂತೀನಿ. ಸೊ ಆದ್ರಿಂದ ರೈಟಿಂಗ್ ಇನ್ನೂ ಬೆಟರ್ ಆಗಿದ್ರೆ ಸಿನಿಮಾ ಇನ್ನೂ ಬೆಟರ್ ಆಗಿ ಬರ್ತಿತ್ತು ಅಂತ ಪರ್ಸನಲ್ ಆಗಿ ನನಗನ್ಸ್ತು. ಸಿನಿಮಾದಲ್ಲಿ ಮಧ್ಯ ಒಳ್ಳೊಳ್ಳೆ ಇಂಟ್ರೆಸ್ಟಿಂಗ್ ಪಾಯಿಂಟ್ ನ ಇಟ್ಟು ಟ್ವಿಸ್ಟ್ ಅಂಡ್ ಟರ್ನ್ ಗಳನ್ನ ತಂದಿದ್ರೆ ಸಿನಿಮಾ ಈಗೇನ್ ಬಂದಿದ್ದಿಲ್ಲ, ಅದಕ್ಕಿಂತ ಇನ್ನೂ ಬ್ರಿಲಿಯಂಟ್ ಆಗಿ ಬರ್ತಿತ್ತು. ಅಷ್ಟೇ ಎಫೆಕ್ಟಿವ್ ಆಗಿ ಕನೆಕ್ಟ್ ಆಗ್ತಿತ್ತು. ಇನ್ನ ಸಿನಿಮಾದಲ್ಲಿರುವಂತ ಸಿನಿಮಾಟೋಗ್ರಫಿ ಹಾಗೆ ಮ್ಯೂಸಿಕ್ ಈಸ್ ಗುಡ್ ಅಂತೀನಿ, ಚೆನ್ನಾಗಿತ್ತು. ಬಟ್ ಸ್ಟೋರಿ ನನಗೆ ತುಂಬಾ ಲ್ಯಾಗ್ ಅನ್ಸ್ಬಿಡ್ತು. ಲ್ಯಾಗ್ ಅಂದ್ರೆ ಹೆವಿ ಲ್ಯಾಗ್ ಅನ್ಸ್ಬಿಡ್ತು. 2 hours 45 minutes ಇದೆ ಸಿನಿಮಾ. ನಿದ್ರೆ ತರಿಸ್ಬಿಟ್ಟಿತ್ತು. ಆ ಲೆವೆಲ್ಗೆ ಡ್ರ್ಯಾಗ್ ಆಗಿದೆ. ಇನ್ನ ನಾನು ಈ ಸಿನಿಮಾಗೆ 5ಗೆ 2 ಸ್ಟಾರ್ ಕೊಡ್ತೀನಿ, ಬಿಕಾಸ್ ಆಫ್ ಇವರು ಹಾಕಿರುವಂತ ಎಫರ್ಟ್ಗೋಸ್ಕರ. ಸೊ ಇನ್ನ ಈ ಸಿನಿಮಾನ ಯಾರು ನೋಡ್ಬೋದು, ಯಾರು ನೋಡಬಾರ್ದು ಅಂತ ಆಲ್ರೆಡಿ ಅರ್ಥ ಆಗಿರುತ್ತೆ ಅನ್ಕೊಂತೀನಿ. ಆದ್ರೂ ಈ ಸಿನಿಮಾನ ನೋಡ್ತೀನಿ ಅನ್ನೋರು ಒಂದ್ಸಲ ಟ್ರೈ ಮಾಡಿ ನೋಡಿ, ಇಷ್ಟ ಆದ್ರೂ ಆಗ್ಬಹುದು.